ಈಗಾಗಲೇ ಯದು ವಂಶದ ಒಂದು ಕಾಲ ಸೋಮೇಶ್ವರ ಸನ್ನಿಧಿಗೆ ಏನಿದೆ ಪೂಜೆ ನಡೆದಿದೆ. ಇವಾಗ ಮಾತಾಡೋದಕ್ಕೆ ಅರ್ಚಕರಿದ್ದಾರೆ. ಗುರುಗಳ ಇವಾಗ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯಿತು. ಪಟ್ಟದ ಕತ್ತಿಗೆ ಕೂಡ ಪೂಜೆಯನ್ನು ಸಲ್ಲಿಸಲಾಗಿದೆ. ಅಂದ್ರೆ ಕೋಡಿ ಸೋಮೇಶ್ವರ ಸನ್ನಿಧಿ ಅಂತ ಹೇಳಿದ್ರೆ ಏನು ವಿಶೇಷ ಅರಮನೆಗೆ? ಇಲ್ಲಿ ಪ್ರತಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಅರಮನೆಗೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಕ್ರಮ ಆದ್ರೂ ಇಲ್ಲಿ ಯದುವಂಶ ಪ್ರಾರಂಭವಾದಂಥ ಸ್ಥಳ ಯದುವಂಶ ಪ್ರಾರಂಭವಾದಂಥ ಸ್ಥಳ. ಆ ಯದುವಂಶ ಪ್ರಾರಂಭದಲ್ಲಿ ಇಲ್ಲಿ ಯಾವುದೇ ಒಂದು ಸಂದರ್ಭವಾದ್ರೂ ಇಲ್ಲಿಂದಲೇ ರಾಜ್ಯವನ್ನು ಸ್ಥಿರವಾಗಿ ಮಾಡಿಕೊಟ್ಟಂತಹ ಸ್ವಾಮಿ, ಆ ಸ್ವಾಮಿಗೆ ಒಂದು ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರವಾಗಿ ಈಗಲೂ ಅಷ್ಟೇ ಅವರು ಯಾವುದೇ ಒಂದು ದೇವಸ್ಥಾನಕ್ಕೆ ಪೂಜೆಗೆ ಹೋದ್ರೂ ಮೊದಲು ಇಲ್ಲಿ ಬಂದು ಪೂಜೆ ಮತ್ತು ಪುನಸ್ಕಾರಗಳನ್ನು ನಡೆಸ್ಕೊಂಡು ಅವರು ಹೊರಗಡೆ ಹೋಗತಕ್ಕಂಥ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹಾಗೆ ಇಲ್ಲಿ ಯಾವುದೇ ಒಂದು ಪೂಜಾ ಕೈಂಕರ್ಯಗಳನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ಒಂದು ಆಯುಧ ಪೂಜೆ ಆದ್ರೂ ಇಲ್ಲಿನೇ ಪ್ರತಿಯೊಂದು ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋದ ಮೇಲೆ ಅಲ್ಲಿ ಅವರ ಸಿಂಹಾಸನಕ್ಕೆ ಅವರು ಇದು ಮಾಡ್ತಾರೆ. ಹಾಗಾಗಿ ಇದನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಆಗಿನ ಕಾಲದಿಂದಲೇ ಇದು ರಾಜರ ಮಂದಿರದಿಂದ ವಿಶೇಷವಾದಂಥ ದೇವಸ್ಥಾನಗಳಿವೆರಡು. ಆದರೆ ಇವಾಗ ಪಟ್ಟದ ಕತ್ತಿಯನ್ನು ಇಲ್ಲಿ ತೆಗೆದುಕೊಂಡು ಬಂದು ಪೂಜೆ ಮಾಡೋಕ್ಕಾಗತ್ತೆ. ಸೊ ಪಟ್ಟದ ಕತ್ತಿಯನ್ನು ತೆಗೆದುಕೊಂಡು ಬರೋಕ್ಕಿಂತ ಮುಂಚೆ ರಾಜರೇನಾದರೂ ಇಲ್ಲಿ ಬಂದು ಪಟ್ಟದ ಕತ್ತಿಯನ್ನು ಪೂಜೆ ಮಾಡಿಸ್ಕೊಂಡು ಹೋಗುವಂತಹ ವಾಡಿಕೆ ಇತ್ತಾ? ಆ ಥರದ್ದು ಯಾವುದೂ ಇಲ್ಲ. ಮೊದಲು ಯಾರೇ ರಾಜರು ಬಂದು ಅದಕ್ಕಿಂತ ಮೊದಲು 2 ದಿನ ಮೊದಲು ಸ್ವಾಮಿಯ ದರ್ಶನ ಪಡೆದು ತದನಂತರ ಅವರು ಕಂಕಣ ಧಾರಣೆ ಆಗ್ತಾರೆ. ಕಂಕಣ ಧಾರಣೆ ಆದಮೇಲೆ ಅಲ್ಲಿ ಪೂಜಾ ಪೂರ್ವಕ ಕೈಂಕರ್ಯಗಳೆಲ್ಲ ಅಲ್ಲಿ ನಡ್ಕೊಂಡು ಹೋಗುತ್ತೆ. ಆ ನಡ್ಕೊಂಡು ಹೋದ ಮೇಲೆ ಆಮೇಲೆ ವಿಶೇಷವಾದಂಥ ಪೂಜಾ ಪುನಸ್ಕಾರಗಳಿಗೆ ಅರಮನೆಯಲ್ಲಿ ಪ್ರಾರಂಭ ಆಗುತ್ತೆ. ಅರಮನೆಯಿಂದ ಪರವಾಗಿ ಇಲ್ಲಿ ಬಾಕಿಯವರುಗಳು ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನ ನಡೆಸ್ಕೊಂಡು ಹೋಗ್ತಾರೆ. ಇನ್ನು ನಡೆಸ್ಕೊಂಡು ಹೋದ್ಮೇಲೆ ಬಾಕಿ ಕಾರ್ಯಕ್ರಮ. ಈಗ ಅಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಅಂತ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಪೂಜೆಗಳು ನಡೆಯುತ್ತೆ ಗುರುಜಿ. ಸೊ ಅಲ್ಲಿ ಯಾವೆಲ್ಲ ರೀತಿಯ ಒಂದು ಪೂಜೆಗಳು ನಡೆಯುತ್ತೆ, ಜೊತೆಗೆ ಇಲ್ಲಿ ಏನೆಲ್ಲ ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ? ಅದೇ ಇಲ್ಲಿ ಪಟ್ಟದ ಕತ್ತಿ ತರ್ತಾರೆ. ಪಟ್ಟದ ಕತ್ತಿ ಚಿನ್ನದ ಪಲ್ಲಿಕೆನೆಲ್ಲ ಬರುತ್ತೆ. ಚಿನ್ನದ ಪಲ್ಲಿಕೆನೆಲ್ಲ ತೊಗೊಂಬರ್ತಾರೆ. ಚಿನ್ನದ ಪಲ್ಲಿಕೆನೆಲ್ಲ ತೊಗೊಂಬಂದು ತದನಂತರ ಇಲ್ಲಿ ಎಣ್ಣೆಶಾಸ್ತ್ರ ವ್ಯಂಜನ ಪೂಜೆ ಅವೆಲ್ಲ ನಡೆಸ್ಕೊಂಡು ಆಮೇಲೆ ಪಟ್ಟದ ಕತ್ತಿ ಪೂಜೆ ನಡೆಸ್ಕೊಂಡು ತದನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಅವೆಲ್ಲ ತೊಗೊಂಡು ಅವರು ತೆರಳುತ್ತಾರೆ. ಧನ್ಯವಾದಗಳು ಗುರುಜಿ. ಸೊ ಪಟ್ಟದ ಕತ್ತಿಗೆ ಪೂಜೆ ಯಾವೆಲ್ಲ ರೀತಿಯಲ್ಲಿ ವಿಧಿವಿಧಾನಗಳು ನಡೆಯುತ್ತೆ ಅನ್ನೋದನ್ನು ನಮಗೆ ಅರ್ಚಕರು ತಿಳಿಸ್ಕೊಟ್ರು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಗೀತಾ, ನ್ಯೂಸ್ 18 ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ವಿಜೃಂಭಣೆ ಎಲ್ಲ ಕಡೆನೂ ಕೂಡ ಮನೆ ಮಾಡಿದೆ. ಕರುನಾಡಿನಾದ್ಯಂತ ಆಯುಧ ಪೂಜೆಗೂ ಕೂಡ ಸಕಲ ತಯಾರಿ ನಡೀತಾ ಇದೆ. ಅದೇ ರೀತಿ ಅರಮನೆ ಮೈದಾನದಲ್ಲೂ ಕೂಡ, ಅರಮನೆ ಆವರಣದಲ್ಲೂ ಕೂಡ ಪಟ್ಟದ ಕತ್ತಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ನಾವೀಗ ನೋಡ್ತಾ ಇರ್ಬೋದು, ಇದು ನಿಶಾನೆ ಆನೆ ಏಕಲವ್ಯ. ಸೊ ಯಾವ ರೀತಿ ಮಾರ್ಗ ತೋರಿಸ್ತಾರೆ ಅದೇ ರೀತಿ ಶ್ರೀಕಂಠ, ಪಟ್ಟದ ಕತ್ತಿಯನ್ನು ಹೊರಟಂತಹ ಶ್ರೀಕಂಠ ಈಗ ಕೋಡಿ ಸೋಮೇಶ್ವರ ಹಾಗೆ ಕೋಡಿ ಕಾಲ ಭೈರವೇಶ್ವರ ಸನ್ನಿಧಿ ಏನಿದೆ ಆ ಒಂದು ಜಾಗಕ್ಕೆ ಬಂದು ಪಟ್ಟದ ಕತ್ತಿಗೆ ಒಂದು ಪೂಜೆಯನ್ನು ಮಾಡಿರುವಂಥದ್ದು. ಇಲ್ಲಿ ನೋಡ್ತಾ ಇರಬಹುದು, ಮಾವುತರ ಆಜ್ಞೆಯಂತೆ ನಮ್ಮ ಶ್ರೀಕಂಠ ಹಾಗೆ ಏಕಲವ್ಯ ಇಬ್ಬರೂ ಕೂಡ ಬಣ್ಣ ಬಣ್ಣದ ಒಂದಷ್ಟು ವಿಜೃಂಭಣೆಯಿಂದ ರೆಡಿಯಾಗಿ ಈಗ ಪಟ್ಟದ ಕತ್ತಿಯನ್ನು ಹೊರಟು ಪಟ್ಟದ ಕತ್ತಿಯ ಆನೆಯ ಜೊತೆಗೆ ಪಟ್ಟದ ಕುದುರೆಗಳು ಜೊತೆಗೆ ಪಟ್ಟದ ಹಸುಗಳು ಕೂಡ ಈ ಒಂದು ಮೆರವಣಿಗೆಗೆ ಸಾಥ್ ನೀಡಿರುವಂಥದ್ದು. ಅರಮನೆಗೆ ಸಂಬಂಧಪಟ್ಟವರು ಇಲ್ಲವೇ ಅರಮನೆಯ ಸಂಪ್ರದಾಯದಂತೆ ಯಾರೆಲ್ಲ ಪೂಜೆ ಮಾಡಬೇಕು ಅನ್ನುವಂತಹ ವಿಧಿವಿಧಾನಗಳಿರುತ್ತೆ, ಅದೇ ರೀತಿ ಪಟ್ಟದ ಕತ್ತಿಗೆ ಒಂದು ಪೂಜೆಗಳು ಕೂಡ ನಡೀತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಶ್ರೀಕಂಠ ದತ್ತ ಒಡೆಯರ್ರವರು ನಿಧನರಾದ ನಂತರ ಪಟ್ಟದ ಕತ್ತಿಯ ಒಂದು ಮೆರವಣಿಗೆ ಹೋಗ್ತಾರೆ. ಅಂದರೆ 1 ವರ್ಷ ಯಾವ ಒಂದು ರೀತಿಯ ಮೆರವಣಿಗೆ ಕೂಡ ರಾಜರಿಗೆ ಮಾಡಲಾಗಿರಲಿಲ್ಲ. ಅದಾದ ನಂತರ ಪಟ್ಟದ ಕತ್ತಿಗೆ ಒಂದು ಮೆರವಣಿಗೆಯನ್ನು ಮಾಡುವಂತಹ ಸಂಪ್ರದಾಯ ನಡೀತಾ ಬಂದಿದೆ. ಸೊ ಅದಕ್ಕೆ ಪೂರಕವಾಗಿ ಈಗ ಪಟ್ಟದ ಕತ್ತಿಯ
ಒಂದು ಮೆರವಣಿಗೆಯ ಸಮೇತವಾಗಿ ಬಂದು ಕೋಡಿ ಸೋಮೇಶ್ವರನ ಸನ್ನಿಧಿಯಲ್ಲಿ ಪೂಜೆಯಾದ ಬಳಿಕ ಈಗ ಮತ್ತೆ ಅರಮನೆ ಆವರಣಕ್ಕೆ ಹೋಗುತ್ತೆ. ಅದಾದ ನಂತರ ಆಯುಧ ಪೂಜೆಗೆ ಸಕಲ ಚಾಲನೆ ಕೂಡ ಸಿಗುತ್ತೆ. ಯದುವೀರ ಒಡೆಯರ್ ಅವರು ಈ ಒಂದು ಆಯುಧ ಪೂಜೆಯನ್ನ ನೆರವೇರಿಸೋ ಮೂಲಕ ಆಯುಧ ಪೂಜೆಯನ್ನ ಅರಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇದಾಗಿತ್ತು ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಗೀತಾ, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.